ಮಾತಾವಿನ ಮೇಲೆ ತನ್ನ ದಯ വെളിപ്പെടുത്തിയെങ്കിൽ ನೋಡಿ ಆ ತಾಯಿಗೋಸ್ಕರ ಒಂದು ಮಗುವಿನ ಮೇಲೆ ದೇವರು ದಯೆ ತೋರಿಸಿದ್ದಾರೆ. ഇതുപോലെ നമ്മൾ ഏത് വിഷയമായിരുന്നാലും ನಮ್ಮ ವಿಷಯಗಳು ಏನೇ ಆಗಿದ್ದರೂ ಸರಿ അതിനകത്ത് ദൈവിക ദയ വെളിപ്പെടാൻ പോകുകയാണ്. ದೇವರ ಮಹಿಮೆ ಪ್ರಕಟವಾಗಿ ദൈവത്തിന്റെ പദ്ധതിയിൽ വെളിപ്പെടുന്നവരല്ല, ದೇವರ ಪದ್ಧತಿಗಳಲ್ಲಿ ಪ್ರಕಟವಾಗುತ್ತದೆ. വിശ്വസിക്കുന്നവർക്ക് പ്രവർത്തിക്കാൻ പോകുകയാണ്. ನಂಬುವವರಿಗೋಸ್ಕರ ದೇವರು ಕ್ರಿಯೆ ಮಾಡಲಿದ್ದಾನೆ. ವಿಶ್ವಾಸ ಅನ್ನೋದು ಆಶಿക്കുന്നതിനോടൊപ്പം ನಂಬಿಕೆ ಎನ್ನುವಂಥದ್ದು ನಾವು ಆಸೆ ಇಡುವಂತದ್ದರ ಸಿದ್ಧತೆಯು ಕಾಣಾത്ത ಕಾರ್ಯಗಳ ನಿಶ್ಚಯമാണ്. ಕಾಣದಿರುವ ಕಾರ್ಯ ನಿಶ್ಚಯವಾಗಿ ನಡೆಯುತ್ತದೆ ಎಂಬುದಾಗಿ ಒಪ್ಪಿಕೊಳ್ಳುವುದು. ವಿಶ್ವಸಿക്കാൻ ತಯಾರಾಗುವುದು. ಎಷ್ಟು ಮಂದಿ ನಂಬಲು ಸಿದ್ಧರಾಗಿದ್ದೀರಿ ಹೇಳಿ. അവർക്ക് വേണ്ടി ദൈവിക ചലനം സംഭവിക്കുന്നവരല്ല, ಅವರಿಗಾಗಿ ದೇವರು ಕಂಡ ಚಲನೆ ತೋರಿಸಿದಂತೆ ദൈവത്തിന്റെ നിയോഗം ചലിക്കുന്നവരല്ല, ದೇವರ ನಿಯೋಗ ಅನ್ನುವಂಥದ್ದು ಚಲಿಸುವಂತದ್ದಾಗಿದೆ. അല്ലെങ്കിൽ നമ്മൾ ദൈവസന്നിധിയിലായിരിക്കുമ്പോൾ എങ്ങനെയായിരിക്കണം? സന്തോഷത്തോടെ ആയിരിക്കണം. ದೇವರ ಸನ್ನಿಧಾನ ನಾವು ಇರುವಾಗ ಸಂತೋಷದಿಂದ ಇರಬೇಕು. ഇതിന്റെ ഭാരങ്ങളൊന്നും മാറ്റിവെക്കണം. ನಿನ್ನ ಭಾರ